ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಸಣ್ಣದಾಗಿ ಬ್ರೇಕ್ಫಾಸ್ಟ್ ರೈಡ್ ಹೋಗ್ತಾ ಇದ್ದೀವಿ. ಯಾರ ಜೊತೆಗೆ ಅಂತಂದರೆ, ಇವ್ರು ನಮ್ಮ ಗುರುಗಳು. ಸೊ ಅವ್ರ ಹೆಸರೇ ಗುರು ಅಂತಂದ್ಬಿಟ್ಟು ಅವ್ರು ಇವತ್ತು ದ ಐಕಾನಿಕ್ ಫಿಯಾರೋ ಅಲ್ಲಿ ಬಂದಿದ್ದಾರೆ ಅವ್ರದ್ದು. ಸೊ ನೀವು ಫಿಯಾರೋ 150cc ನೋಡಿರ್ತೀರಾ, ಇದು ಫಿಯಾರೋ 180cc. ಬನ್ನಿ, ಈ ಒಂದು ಬೀಚ್ನ ಜೊತೆಗೆ ನಮ್ಮ ಬೀಚ್ನೂ ಕರ್ಕೊಂಡು ಒಂದು ಬ್ರೇಕ್ಫಾಸ್ಟ್ ರೈಡ್ ಮುಗಿಸ್ಕೊಂಬರೋಣ. ಸೊ ನಿಮಗೆ ಅನ್ನಿಸ್ತಾ ಇರ್ಬೋದು, ಏನು ಗುರು ಬೀಚ್ಟು ಹಂಗೆ ಹಿಂಗೆ ಎಲ್ಲ ಅಂದ್ಬಿಟ್ಟು ಬರೀ ಒಂದು 60-70 ಹೋಗ್ತಾವ್ ನೀವನು ಅಂತ ಅಂದ್ಕೊಂಡು. ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ನನ್ನ ಗಾಡಿ ಕಂಪ್ಲೀಟ್ ರೆಸ್ಟೋರೇಷನ್ ಮಾಡಿರೋದು. ಸೊ ಅದು ಮಾಡಾದ್ಮೇಲೆ ಈ ಬ್ರೇಕ್ ಇನ್ ಪೀರಿಯಡ್ ಅಂತ ಇರುತ್ತೆ. ಸೊ ಆ ಬ್ರೇಕ್ ಇನ್ ಪೀರಿಯಡು ಇಷ್ಟು ವರ್ಷ ಬರೀ ನನ್ನ ಇಂಜಿನಿಗೆ ಮಾತ್ರ ಇರ್ತಾಯಿತ್ತು. ಸೊ ಈ ಸತಿ ಇನ್ಕ್ಲೂಡಿಂಗ್ ಟಯರಿಂದ ಹಿಡಿದು ಪ್ರತಿ ಒಂದು ನಟ್ಟು ಬೋಲ್ಟ್ಗಳಿಗೂ ಇದೆ. ಯಾಕೆಂದರೆ ಎಲ್ಲದೂ ಹೊಸದಾಗ್ಬಿಟ್ಟಿರೋದು, ಯಾವುದೋ ಫಿಕ್ಸ್ ಆಗಿದೆ ಯಾವುದಿಲ್ಲ ಅಂತ ನಮಗೂ ಗೊತ್ತಿಲ್ಲ. ಹಂಗಾಗ್ಬಿಟ್ಟು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಆಮೇಲೆ ಈ ರೀಬೋರ್ ಮಾಡಿದ್ಮೇಲೆ ಏನಕ್ಕೆ ನಾವು ನಿಧಾನಕ್ಕೆ ಗಾಡಿನ ಓಡಿಸ್ಬೇಕು? ಸೊ ಈ ಶನೇಶ್ವರ. ಸೊ ನಮ್ಮ ಫಿಯರೋದಲ್ಲಿ ಒಂದು ಚೂರು ಪೆಟ್ರೋಲ್ ರಿಸರ್ವ್ ಬಿದ್ದುಬಿಟ್ಟಿದೆ. ಹಂಗಾಗ್ಬಿಟ್ಟು ಇವಾಗ ಒಂದು ರೀಫ್ಯೂಲ್ ಮಾಡಿಸ್ಬೇಕು. ಅದೂ ಅಷ್ಟೇ ಸ್ನೇಹಿತರೆ, ಇವಾಗಲೇ ರೀಸೆಂಟಾಗಿ ರೆಡಿಯಾಗಿರೋದು ಗಾಡಿ ಅದು. ಸೊ ಅವರು ಫುಲ್ಲು ಇಂಜಿನ ಕಂಪ್ಲೀಟಾಗಿ ರೀಬಿಲ್ಡ್ ಮಾಡಿದ್ದಾರೆ. ಕಾಸ್ಮೆಟಿಕ್ ಚೇಂಜ್ ಮಾತ್ರ ಮಾಡಿಲ್ಲ ಆ ಗಾಡಿಯಲ್ಲಿ. ಸೊ ಅದರ್ವೈಸು ಕಂಪ್ಲೀಟಾಗಿ ರೀಬಿಲ್ಡ್ ಆಗಿದೆ ಗಾಡಿ ಅದು. ಸೊ ಅದು ಆಮೇಲೆ ಆ ಗಾಡಿ ಓಡಿಸ್ತಾ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಸ್ಪೆಸಿಫಿಕೇಶನ್ ಹೇಳ್ತೀನಿ ಬನ್ನಿ. ಸೊ ಇಲ್ಲಿ ಒಂದು ಗ್ರೂಪ್ ಆಫ್ ರೈಡರ್ಸ್ ಹೋಗ್ತಾ ಇದ್ದಾರೆ. ಇವರು ಕನಕಪುರ ಕಡೆ ಹೋಗ್ತಾ ಇದ್ರು. ಸೊ ಹಂಗೇನೆ ಸಿಕ್ಕಿದ್ರು. ಅವ್ರ ಹತ್ರನೂ RX ಇದೆಯಂತೆ. ನೆಕ್ಸ್ಟ್ ಟೈಮ್ ಬನ್ನಿ ಬ್ರೋ, RX ಅಲ್ಲಿ ರೈಡ್ ಹೊಡಿಯೋಣ ಅಂತ ಹೇಳ್ತಾ ಇದ್ದಾರೆ. 100% ಒಂದು ರೈಡ್ ಮಾಡೋಣ, ಏನಂತೀರಾ? ಓಕೆ ಬಾಯ್. ನಾನು ಆವಾಗಲೇ ನಿಮ್ಗೆ ಹೇಳಿದೆ, ನಾವು ಗಾಡಿ ಇಂಜಿನ್ ರೀಬಿಲ್ಡ್ ಮಾಡಿದ್ಮೇಲೆ ಅಥವಾ ರೀಬೋರ್ ಮಾಡಿದ್ಮೇಲೆ ನಾವು ಜಾಸ್ತಿ ಸ್ಪೀಡಾಗಿ ಓಡಿಸ್ಬಾರ್ದು. ಜಾಸ್ತಿ ಸ್ಪೀಡಾಗಿ ಓಡಿಸಿದ್ರೆ ಏನಾಗುತ್ತೆ? ಎಂಡ್ ರಿಸಲ್ಟ್ ಸೀಸ್ ಆಗುತ್ತೆ. ಆ ಎಂಡ್ ರಿಸಲ್ಟ್ ಸೀಸ್ ಏನಕ್ಕಾಗುತ್ತೆ ಅಂತಂದರೆ, ಇವಾಗ ಫಸ್ಟ್ ಆಫ್ ಆಲು ನಾವು ಹಳೆ ಸೈಜು ನಮ್ಮದು ಫಾರ್ ಎಕ್ಸಾಂಪಲ್ಲು ಒಂದು 0.5 ಇತ್ತು ಅಂತ ಅಂದ್ಕೊಳ್ಳೋಣ. ಸೊ ಆ 0.5 ಇವಾಗ ನಮ್ಮ ಗಾಡಿ ಓಡ್ತಾ ಏನಾಗ್ತಾ ಇರುತ್ತೆ, ಆ ಸಿಲಿಂಡ್ರು, ಆ ಪಿಸ್ಟನ್ ರಿಂಗ್ಸು, ಆ ಸೈಡ್ ವಾಲ್ ಉಜ್ಜಿ ಅದ್ರ ಒಳಗಡೆಯಿಂದ ಅದೇನಾಗುತ್ತೆ, ಒಂದು ಚೂರು ಆ ಲೇಯರ್ನ ವೇರ್ಔಟ್ ಮಾಡ್ಕೊಂಡು ಬರ್ತಾ ಇರುತ್ತೆ. ಸೊ ಅದು ಇವೆಂಚುಲಿ ಏನಾಗುತ್ತೆ, ನಿಮ್ಮ ಮೇಯ್ನ್ ಬೋರ್ ಆ ಸಿಲಿಂಡ್ರ್ ಸೈಜ್ ಅನ್ನೋದು ದೊಡ್ಡದಾಗತ್ತೆ. ಆ್ಯಂಡ್ ಪಿಸ್ಟನ್ ಸೈಜು, ಈ ರಿಂಗ್ಸು ಉಜ್ಜಿ ರಿಂಗ್ಸು ಸಣ್ಣ ಆಗ್ತಾ ಇರುತ್ತೆ. ಆಮೇಲೆ ನಿಮ್ಮ ಪಿಸ್ಟನ್ನು ಸೈಡ್ ವಾಲ್ಗೆ ಉಜ್ಜಿ ಸ್ಕ್ರ್ಯಾಚಸ್ ಎಲ್ಲ ಮಾಡಿಬಿಟ್ಟಿರುತ್ತೆ. ಸೊ ಆ ಸ್ಕ್ರ್ಯಾಚಸ್ ಎಲ್ಲ ಮಾಡಿಬಿಟ್ಟು ಏನಾಗುತ್ತೆ, ಗಾಡಿ ಇವಾಗ ಒಂದು ನೀವು ಒಂದು ಲೋಟದೊಳಗಡೆ ಅದು ಸೈಜ್ ಅಲ್ಲದೆ ಇರೋದು ಏನಾರು ಹಾಕ್ಬಿಟ್ಟು ಹಿಂಗೆ ಅಲ್ಲಾಡ್ಸಿರಲ್ಲ ಟಲ ಅಂತ ಅಲ್ಲಾಡುತ್ತೆ ನೋಡಿ. ಸೊ ಆ ಥರ ನಿಮ್ಮ ಪಿಸ್ಟನ್ನು ಮೇಲೆ ಕೆಳಗೆ ಹೋಗ್ಬಿಟ್ಟು ಬರಬೇಕಾದ್ರೆ ಶಬ್ದ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಇದೇನೆ ನಿಮ್ಮ ಆ ಟೈಮ್ಗೆ ನಿಮಗೆ ಕಂಪ್ರೆಷನ್ ಲಾಸ್ ಆಗಿಬಿಡುತ್ತೆ. ಆಮೇಲೆ ನಿಮಗೆ ಪವರ್ ಲಾಸ್ ಆಗುತ್ತೆ, ಮೈಲೇಜು ಕಮ್ಮಿ ಆಗುತ್ತೆ. ಈ ಥರ ಎಲ್ಲ ಏನಕ್ಕೆ ಅಂತಂದರೆ, ಅಲ್ಲಿ ಮೇಲ್ಗಡೆ ಬಂದಿರೋ ಪೆಟ್ರೋಲ್ ಮೇಲ್ಗಡೆ ಮಾತ್ರ ಇರದೆ ನಿಮ್ಮ ಕೆಳಗಡೆ ಇಂಜಿನ್ ಆಯಿಲ್ ಜೊತೆಗೂ ಸೇರ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ಮು ಈ 2 ಸ್ಟ್ರೋಕಲ್ಲಿ. ಏನಕ್ಕೆ ಅಂತಂದರೆ, ಇದರಲ್ಲಿ 2 ಥರದ್ದು ಲೂಬ್ರಿಕೇಷನ್ ಸಿಸ್ಟಮು. ಹೆಂಗೆ ಅಂದರೆ, ಕೆಳಗಡೆ ಪಿಸ್ಟನ್ ಇದ್ರದ್ದು ಗೇರ್ ಬಾಕ್ಸು ಇದೆಲ್ಲದಕ್ಕೂ ಗೇರ್ ಆಯಿಲ್ ಅಂತ ಕರೀತಾರೆ. ಇದಕ್ಕೆ ಆ್ಯಕ್ಚುಲಿ ಇಂಜಿನ್ ಆಯಿಲ್ ಅಂತ ಕರೆಯಲ್ಲ, ಗೇರ್ ಆಯಿಲ್ ಅಂತ ಕರೀತಾರೆ. ಬಿಕಾಸ್ ಇದು ಬರೀ ಗೇರು, ಕ್ಲಚ್ಚು, ಈ ಸಿಸ್ಟಮ್ನ ಮಾತ್ರ ಲೂಬ್ರಿಕೇಟ್ ಮಾಡೋಕ್ಕೆ ಇರುವಂಥದ್ದು. ಎರಡನೇದು, ನಾವು ಟ್ಯಾಂಕಲ್ಲಿ ಮಿಕ್ಸ್ ಮಾಡ್ತೀವಿ ನೋಡಿ ಪೆಟ್ರೋಲು. ಸೊ ಅದು ಬಂದುಬಿಟ್ಟು ನಿಮ್ಮ ಕ್ರ್ಯಾಂಕ್ ಮೇಲ್ಗಡೆ ಕ್ರ್ಯಾಂಕ್ ರಾಡ್ ಆಗಲಿ, ಆ ಪಿಸ್ಟನ್ ಮೂಮೆಂಟ್ಸ್ ಆಗಲಿ, ಅಲ್ಲಿಂದ ಟ್ರಾನ್ಸ್ಫರ್ ಪೋರ್ಟ್ಸ್ ಅಂತ ಇರುತ್ತೆ. ಅದರಿಂದ ಪೆಟ್ರೋಲ್ ಒಳಗಡೆ ಹೋಗ್ಬಿಟ್ಟು ನಿಮ್ಮ ಪಿಸ್ಟನ್ನ ಲೂಬ್ರಿಕೇಷನ್ ಮಾಡ್ತಾ ಇರುತ್ತೆ. ಸೊ ಇದರಲ್ಲಿ ಈ ಥರ 2 ಸಪ್ರೇಟ್ ಸಿಸ್ಟಮ್ ಇರೋದ್ರಿಂದ ನಿಮಗೆ ಈ 2 ಸ್ಟ್ರೋಕ್ ಗಾಡಿಗಳು ಸ್ಟಾರ್ಟಿಂಗು ಈ ಇಂಜಿನ್ ರೀಬಿಲ್ಡ್ ಮಾಡಿದಾಗ ಆಯಿಲ್ ಜಾಸ್ತಿ ಹಾಕ್ಕೊಂಡು ಓಡಿಸಿ ಅವಾಗ ಲೂಬ್ರಿಕೇಷನ್ ಚೆನ್ನಾಗಿರುತ್ತೆ ಅಂತಾರಲ್ಲ, ಇದು ಅದಕ್ಕೇನೆ. ಸೊ ಇವಾಗ ನಾವು ರೀಬೋರು ಇದೆಲ್ಲ ಪ್ರಾಬ್ಲಮ್ಸು ಅಂತ ಗೊತ್ತಾಯಿತು.
ಇವಾಗ ವಾಪಸ್ ರೀಬೋರ್ ಮಾಡಿದ್ವಿ. ಸೊ ಇವಾಗ ರೀಬೋರ್ ಮಾಡಿದಾಗ ರೀಬೋರ್ ಮಾಡೋರು ಏನು ಮಾಡ್ತಾರೆ ಅಂತಂದರೆ, ಯಾವುದೇ ಸೆಟ್ಟಿಂಗ್ ಆಗಲಿ ನಮ್ಮ ಕರೆಕ್ಟಾಗಿ ಆ ಸಿಲಿಂಡ್ರಿಗೆ ಆ ಪಿಸ್ಟನ್ಗೆ ಮ್ಯಾಚ್ ಮಾಡೋ ಥರದ್ದು ಆ ಥರ ಟೆಕ್ನಾಲಜಿ ನಿಮ್ಗೆ ಇವಾಗ ಬರ್ತಾ ಇರೋ ಗಾಡಿಗಳಲ್ಲಿ ಮಾತ್ರ ಇದೆ. ಯಾಕೆ ಅಂದರೆ ಸೊ ಅದರಲ್ಲಿ ಅಷ್ಟು ಕ್ಯಾಲ್ಕುಲೇಷನ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಇದೆಲ್ಲನೂ ಇವಾಗ ಕಂಪ್ನಿ ಬಿಲ್ಡ್ಗಳಲ್ಲ. ಸೊ ಇದೆಲ್ಲ ಅದು ಇವಾಗ ಆಚೆ ನಾವು ಲೇತಲ್ಲಿ ಕೊಡ್ತೀವಿ, ರೀಬೋರ್ ಮಾಡ್ತೀವಿ. ಅವ್ರು ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಪ್ರಾಪರ್ ಪಿಸ್ಟನ್ ಸೈಜ್ ಇದೆಯಲ್ಲ, ಸೊ ಆ ಪಿಸ್ಟನ್ ಸೈಜ್ಗೆ ನಿಮ್ಮ ವಾಪಸ್ ಇವಾಗ 0.5 ಅಂತ ಹೇಳಿದ್ದೆ. ಸೊ ಅವರು 0.75 ಮಾಡಿಬಿಟ್ಟು ಅದ್ರ ನೆಕ್ಸ್ಟ್ ಸೈಜ್ ಪಿಸ್ಟನ್ ಏನಿದೆ 0.75 ಪಿಸ್ಟನ್ನು. ಸೊ ಆ ಪಿಸ್ಟನ್ನನ್ನು ಕರೆಕ್ಟಾಗಿ ಇಟ್ಬಿಟ್ಟು ಕರೆಕ್ಟಾಗಿ ಈ ಸಿಲಿಂಡ್ರು ಇಷ್ಟಕ್ಕೆ ಲಾಕ್ ಆಗುತ್ತಪ್ಪ ಅಂತ ಅಂದ್ಬಿಟ್ಟು ಅದಕ್ಕೆ ಮಾಡ್ಬಿಟ್ಟು ಕೊಟ್ಟಿರ್ತಾರೆ. ಸೊ ಆವಾಗ ನಿಮ್ಗೆ ಏನಾಗುತ್ತೆ, ಪಿಸ್ಟನ್ ರಿಂಗ್ಸ್ ಕೂಡ ಆ್ಯಡ್ ಆಗುತ್ತಲ್ವಾ ನಮ್ಮ ಸ್ಟರ್ಡಿನೆಸ್ಗೆ. ಪಿಸ್ಟನ್ ರಿಂಗ್ಸ್ ಕೂಡ ಹಾಕಿರ್ತೀವಿ ನಾವು, ಯಾಕೆಂದರೆ ಮೇಲಿಂದ ಕೆಳಗಡೆ ಪೆಟ್ರೋಲು ಮಿಕ್ಸ್ ಆಗಬಾರ್ದು ಅಂತ ಅಂದ್ಕೊಂಡು ಕಂಪ್ರೆಷನ್ಗೋಸ್ಕರ ಪಿಸ್ಟನ್ ರಿಂಗ್ಸ್ ಕೂಡ ಇರುತ್ತೆ. ಆ ರಿಂಗ್ಸನ್ನು ಆ ವಾಲ್ ಅಗೇನ್ಸ್ಟು ಓಡಾಡ್ತಾ ಇರುತ್ತೆ. ಮೈನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟೇ ನಿಮ್ಮ ಪಿಸ್ಟನ್ ರಿಂಗ್ಸು ಆ ಮೈನ್ ವಾಲ್ಗೆ. ಸೊ ಆವಾಗ ಏನಾಗುತ್ತೆ, ಆ ಪಿಸ್ಟನ್ ರಿಂಗ್ಸ್ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡಿರಲ್ಲ ಅವರು, ಬರೀ ಪಿಸ್ಟನ್ ಅಷ್ಟು ಮಾತ್ರ ಅವರು ಕ್ಲಿಯರೆನ್ಸ್ ಮಾಡಿಕೊಟ್ಟಿರ್ತಾರೆ. ಅಂದರೆ ಪಿಸ್ಟನ್ ಹಾಕಿದಾಗ ಸಖತ್ ಟೈಟಾಗಿರುತ್ತೆ. ಆವಾಗ ಏನಾಗುತ್ತೆ, ನೀವೇನಾದರೂ ಇಮ್ಮಿಡಿಯೇಟಾಗಿ ಫುಲ್ಲು ಎಕ್ಸ್ಲೇಟ್ರ್ ಕೊಡೋದು ಅಥವಾ ಗಾಡಿ ಮೇಲೆ ತುಂಬ ಲೋಡ್ ಹಾಕೋದು ಇದೆಲ್ಲ ಮಾಡಿದಾಗ ಪಿಸ್ಟನ್ ಮೇಲೆ ಒತ್ತಡ ಬೀಳುತ್ತೆ. ಆ ಪಿಸ್ಟನ್ ಮೇಲೆ ಒತ್ತಡ ಬಿದ್ದಾಗ ಆ ಪಿಸ್ಟನ್ ರಿಂಗ್ಸು ಜೋರಾಗಿ ಏನಾದರೂ ಆ ವಾಲ್ಗೆ ಉಜ್ಜಿದ್ರೆ, ಆ ಸೈಡ್ ವಾಲ್ಗಳಿಗೆ ಉಜ್ಜಿದ್ರೆ, ಆವಾಗ ನಿಮ್ಮ ಗಾಡಿ ತುಂಬ ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಹೀಟ್ನ ಪ್ರೊಡ್ಯೂಸ್ ಮಾಡಿ ಏನಾಗುತ್ತೆ, ಪಿಸ್ಟನ್ ಫೈಲ್ಯೂರ್ ಆಗುತ್ತೆ. ಅಂದರೆ ಇವಾಗ ಎಲ್ಲ ಒಂದು ಮೆಟೀರಿಯಲ್ಗಳಿಗೂ ಒಂದಿಷ್ಟು ಹೀಟ್ ಬೇರಿಂಗ್ ಕೆಪಾಸಿಟಿ ಅಂತ ಇರುತ್ತೆ, ಹಾಗೆಯೇ ಮೆಟಲ್ಗೂ ಕೂಡ ಇರುತ್ತೆ. ಅದಕ್ಕಿಂತ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ಅದು ಮೆಲ್ಟ್ ಆಗೋಕ್ಕೆ ಶುರು ಆಗುತ್ತೆ. ಅದು ಸೈಡ್ ವಾಲ್ಗಳಿಗೆ ಆವಾಗ ಅಂಟ್ಕೊಳ್ಳೋಕ್ಕೆ ಉಜ್ಜೋಕ್ಕೆ ಶುರು ಆಗುತ್ತೆ. ಇದಕ್ಕೋಸ್ಕರನೇ ಸ್ಟಾರ್ಟಿಂಗು ಒಂದು 500ರಿಂದ 1000 ಕಿಲೋಮೀಟ್ರು ಆದಷ್ಟು ನಿಧಾನಕ್ಕೆ ಓಡಿಸ್ಕೊಳ್ಳಿ. ಆ ಡೆಬ್ರೀಸ್ ಅನ್ನೋದೇನಿದೆ, ಆ ಪಿಸ್ಟನ್ ಅನ್ನೋದೇನಿದೆ, ನಿಧಾನಕ್ಕೆ ಉಜ್ಜಿ ಆ ಸೈಡ್ ವಾಲ್ಗೆ ಕರೆಕ್ಟಾಗಿ ಒಂದು ಅಡ್ಜಸ್ಟ್ಮೆಂಟಿಗೆ ಬರುತ್ತೆ. ಸೊ ಉಳಿದಿರೋ ಎಕ್ಸ್ಟ್ರಾ ಪಾರ್ಟ್ಸ್ ಏನಾರು ಇದ್ದರೆ ಈ ಪಿಸ್ಟನ್ ರಿಂಗ್ಸು ತುಂಬ ಓವರ್ ಹೀಟ್ ಆಗದೆ ಅದನ್ನು ಮಾತ್ರ ಉಜ್ಜಿಬಿಟ್ಟು, ಸೊ ಅದು ನಿಮ್ಗೆ ಅವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ನೀವು ಕೂತ್ಕೋಬೇಕಾದ್ರೆ ಕರೆಕ್ಟಾಗೇ ಕೂತಿರ್ತೀರ ಅಂತ ಇಟ್ಕೊಳ್ಳಿ, ಬಸ್ಸಲ್ಲೋ ಕಾರಲ್ಲೋ ಯಾವುದ್ರಲ್ಲೋ. ಆಮೇಲೆ ಹೋಗ್ತಾ ಸೀಟ್ನ ಒಂಚೂರು ಹಿಂಗೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಂಗೆ ಅದು. ಸೊ ಇದೇ ಮೇನ್ ಕಾರಣ ಸ್ನೇಹಿತರೆ, ನಾವು ಗಾಡಿ ಫುಲ್ಲು ರೀಬಿಲ್ಡ್ ಮಾಡಿದಾಗ, ಇಂಜಿನ್ ರೀಬಿಲ್ಡ್ ಆದಾಗ ಓವರ್ RPM ಮಾಡಬಾರ್ದು ಯಾವುದೇ ಗೇರಲ್ಲಿ. ನೀವು ಬೇಕಾದರೆ ಒಂದು 80 ಕಿಲೋಮೀಟರ್ ಸ್ಪೀಡ್ ಬೇಕಾದ್ರೆ ಹೋಗ್ಬಿಡ್ಬೋದು ನೀವು. ಇವಾಗ ಎಲ್ಲ ಹೇಳ್ತಾರೆ 80-90 ಎಲ್ಲ ಹೋಗ್ಬಾರ್ದು ಗುರು ಅಂತ ಅಂದ್ಕೊಂಡು. 80-90 ಹೋಗ್ಬೋದು. ಹೆಂಗೆ ಹೋಗಬೇಕು ಅಂತಂದರೆ ನಿಧಾನಕ್ಕೆ ಹೋಗಬೇಕು, ಗ್ರ್ಯಾಜುವಲ್ ಆಗಿ. ಸೊ ಆವಾಗ ಏನಾಗುತ್ತೆ, ಪಿಸ್ಟನ್ ಮೇಲೆ ಜಾಸ್ತಿ ಒತ್ತಡ ಬೀಳಲ್ಲ, ನಿಧಾನಕ್ಕೆ ಗಾಡಿ ನಮ್ಮ ಟಯರ್ಗಳು ಮಾತ್ರ ಮೋಷನ್ ತಗೊಳುತ್ತೆ. ಸೊ ನಿಮ್ಮ ಇಂಜಿನ್ ಅನ್ನೋದು ಕಾಮಾಗಿ ಕೂಲಾಗೇ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಈ ಥರ ಹಿಂಗೆ ಎಕ್ಸ್ಲೇಟ್ರ್ ಬಿಟ್ಟು ಹಿಂಗೆ ನೋಡಿದ್ರೆ ಗಾಡಿ ಬೇಸ್ ಅಂತೂ ತಗೋತಾ ಇದೆ ನೋಡಿ, ಆದರೆ ಇಂಜಿನ್ ಮೇಲೆ ಏನೂ ಒತ್ತಡ ಬೀಳ್ತಾ ಇಲ್ಲ ಅಟ್ ದ ಸೇಮ್ ಟೈಮ್. ನೋಡಿ ಈ ಥರ ಡೌನ್ ಎಲ್ಲ ಬಂತು ಅಂತಂದರೆ ಇಂಜಿನ್ನು ಆರಾಮಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಆ್ಯಂಡ್ ನೀವು ಈ ಥರ ಸ್ಪೀಡನ್ನು ಆರಾಮಾಗಿ ಬೇಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಒಂದೇ ಸತಿ ಒತ್ತಡ ಹಾಕಬಾರ್ದು. ಆಮೇಲೆ ಆದಷ್ಟು ನೀವು ಡಬಲ್ ರೈಡಿಂಗ್ ಮಾಡಬೇಡಿ. ಸೊ ಈ ಡಬಲ್ ರೈಡಿಂಗ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ನಿಮ್ಮ ವೆಯ್ಟು ಗಾಡಿಯಲ್ಲಿ ಜಾಸ್ತಿ ಆದಷ್ಟು ಅದು ಎಳೆಯೋಕ್ಕೆ ಜಾಸ್ತಿ ಪವರ್ ತಗೊಳುತ್ತೆ, ಇಂಜಿನ್ ಜಾಸ್ತಿ ಸ್ಟ್ರೆಸ್ ತಗೊಳುತ್ತೆ. ಸೊ ಆದಷ್ಟು ಸಿಂಗಲ್ ರೈಡಿಂಗ್ ಮಾಡಿ ಬ್ರೇಕಿಂಗ್ ಪೀರಿಯಡಲ್ಲಿ ಮಾತ್ರ. ಸೊ ಗಾಡಿ ಆವಾಗ ನಿಮಗೆ ಒಂಥರ ನೀಟಾಗಿ ಸ್ಮೂತಾಗಿ ಸೆಟ್ಟಿಂಗ್ ಆಗುತ್ತೆ. ಆ ಪಿಸ್ಟನ್ ರಿಂಗ್ಸು ನಿಮ್ಮ ವಾಲೂ. ಸೊ ಒಂದು ಪರ್ಟಿಕ್ಯುಲರ್ ಸಿಂಫನಿಗೆ ಬರುತ್ತೆ, ಒಂದು ಕೋಆರ್ಡಿನೇಷನ್ಗೆ ಬರುತ್ತೆ. ಅದಾದಮೇಲೆ ನೀವು ಫಸ್ಟ್ ಸರ್ವಿಸ್ ಆದಮೇಲೆ ನಿಧಾನಕ್ಕೆ ಹಂಗೆ ಸ್ಪೀಡ್ನ ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಮಾಡಿಕೊಂಡು ಹೋಗ್ಬೋದು. ನೀವು ಹೊಸ ಗಾಡಿ ತೊಗೊಂಡಾಗ್ಲೂ ಇದೇ ಸಮಸ್ಯೆನೇ. ಸೊ ಇವಾಗ ಫ್ಯಾಕ್ಟ್ರಿಯಿಂದ ಆಚೆ ಬಂದಾಗೂ ಅವ್ರು ಪಿಸ್ಟನ್ ಸೈಜಿಗೆ ಮಾಡಿರ್ತಾರೆ, ಅದು ರಿಂಗ್ ಸೈಜ್ಗೆ ನೀವು ನಿಧಾನಕ್ಕೆ ಓಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟೆ ಈ ಸ್ಟಾರ್ಟಿಂಗು ಗಾಡಿ ಹೊಸ ಗಾಡಿ ಆಗಲಿ, ಇಂಜಿನ್ ರೀಬಿಲ್ಡ್ ಮಾಡಿದಾಗಲಿ ಗಾಡಿನ ನಿಧಾನಕ್ಕೆ ಓಡಿಸ್ಬೇಕು ಅಂತ ಅನ್ನೋದು.
ಸೊ ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ನು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಸೊ ಇಷ್ಟ ಆಗಿದ್ರೆ ಯಾರು ಗಾಡಿ ಹೊಸ್ದಾಗಿ ರೆಡಿ ಮಾಡಿಸಿದವ್ರಿಗೆ ಈ ಇನ್ಫಾರ್ಮೇಷನ್ನ ಸ್ವಲ್ಪ ತಿಳಿಸ್ಕೊಡಿ. ಸೊ ಸುಮ್ಮನೆ ಗಾಡಿ ಅಡ್ಡಾದಿಡ್ಡಿ ಓಡಿಸ್ಬಿಟ್ಟು ಗೀಸ್ ಆಗಿಬಿಟ್ಟದ್ದು ಆಮೇಲೆ. ಸೊ ನಿಧಾನಕ್ಕೆ ನೀಟಾಗಿ ಓಡಿಸ್ಕೊಂಡ್ಬಿಡ್ರಿ ಅಷ್ಟೇ. ಸೊ ಸ್ನೇಹಿತರೆ, ಇವಾಗ ನಾವು ದ ಐಕಾನಿಕ್ ಸುಜುಕಿ ಫಿಯರನ್ನು ತಗೊಳ್ಳೋವಂಥ ಸಮಯ. ಬನ್ನಿ ಇದನ್ನು ಹಂಗೆ ಓಡಿಸ್ಕೊಂಡು ಹೋಗೋಣ.